ಸಭೆಗೆ ನಮಸ್ಕಾರ. ವೇದಿಕೆ ಮೇಲಿರುವ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಇತರೆ ವೇದಿಕೆ ಮೇಲಿರುವ ಗಣ್ಯರಿಗೆ ನಮಸ್ಕಾರ ಮಾಡುತ್ತಾ, ಸಭಾಸದರಿಗೂ ನನ್ನ ಅನಂತ ನಮಸ್ಕಾರಗಳು. ಈ ದಿನ ವಿಶೇಷ ದಿನ. ನನಗೆ ಇದು ಪ್ರಥಮವಾದಂಥ ಅನುಭವ. ಮೇಡಮ್ ಹೇಳಿದಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದು ನಾವು ಒಂದು ಸ್ವಲ್ಪ ಜಡ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಧ್ಯಾನ ಅಂತಾರೆ, ಅಲ್ಲಿ ಕಳ್ಳ ಓಡ್ತಾ ಇದ್ರೆ ಹಿಡ್ಕೋ ಅಂತಾರೆ. ನಾವು ಹಿಡ್ಕೊಳ್ಳೋದ ಧ್ಯಾನ ಮಾಡೋದ ಗೊತ್ತಾಗದೆ ಈಗ ಈ ಧ್ಯಾನ ಹೊಸ ಅನುಭವನ ನಾವು ಕಷ್ಟಪಟ್ಟು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ಮನಸ್ಸು ಮರ್ಕಟ, ಪ್ರಾಣ ಸಂಕಟ, ಹಾಗೆ ಆಗಿದೆ ಪರಿಸ್ಥಿತಿ. ಆದರೂ ಕೂಡ ಲೋಕೋ ಭಿನ್ನ ರುಚಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕಾಯಕದಲ್ಲಿ ಇರ್ತಾರೆ. ನನ್ನ ವೃತ್ತಿ ಪೊಲೀಸ್ ಆದರೂ ಕೂಡ ಮನೆ ವೃತ್ತಿ, ನಾನೊಬ್ಬ ನೇಕಾರ ಅಂದರೆ ನಿಮಗೆ ಗೊತ್ತಿದೆ. ಪಾಪ ಅವನು ದುಡಿದ್ರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಅವನು ಧ್ಯಾನಕ್ಕೆ ಹೋದರೆ ಮಲಗೇ ಬಿಡ್ತಾನೆ, ಎದ್ದೊಳೋದೇ ಇಲ್ಲ. ಕಷ್ಟ ಜೀವಿ. ಆದರೆ ನಮ್ಮ ಕಾಯಕಗಳಲ್ಲಿ ನಾವು ಅದ್ರ ಪ್ರಕಾರನೇ ಹೋಗ್ಬೇಕಾಗ್ತದೆ. ಬಹಳಷ್ಟು ಅನುಭವ ಆಗಿದೆ. ಈಗ ಇಷ್ಟೊಂದು ಜನ ಭಾನುವಾರದ ದಿನ ನಿಮ್ಮನ್ನ ಈ 3 hours ಕಟ್ಟಾಕಿರೋದೇ ಒಂದು ದೊಡ್ಡ ಸಾಧನೆ. ಮಧ್ಯಾಹ್ನ ಈಗ ಹಸುಗೆ ಹಗ್ಗ ಬಿಚ್ಚಿದ್ರೆ ಹೇಗೆ ಓಡುತ್ತೆ ಹಾಗೆ ಓಡ್ತಾ ಇರ್ತಾರೆ ಎಲ್ಲರೂ ಕೂಡ. ಎಲ್ಲರ ಪರಿಸ್ಥಿತಿನೂ ಅದೇ. ಆದರೂ ಕೂಡ ಈ ಪ್ರಯತ್ನ ಅನ್ನೋದೇನಿದೆ ಪ್ರಪಂಚದಲ್ಲಿ, ನಾವು ಬದುಕಿರೋವರೆಗೂ ಕೂಡ ಆ ದೇವರು ಯಾವ ರೀತಿ ನಮ್ಮನ್ನು ಕಟ್ಟಾಕಿದ್ದಾನೆ ಅಂದರೆ, ಸತ್ಸಂಗ, ಮಠಗಳಾದಿಯಾಗಿ ಎಲ್ಲರೂ ಕೂಡ ನಮ್ಮನ್ನ ಒಂದು ಕಂಟ್ರೋಲ್ ಮಾಡ್ತಲೇ ಇರ್ತಾರೆ. ಆ ರೀತಿ ಗುರುಗಳು ನಮ್ಮನ್ನ ಯಾವುದೇ ರೀತಿ ಹೊರಗಡೆ ಮನಸ್ಸು ಹೋಗ್ಲಿಕ್ಕೂ ಬಿಡದೆ, ದೇಹ ಕೂಡ ಹೋಗ್ಲಿಕ್ಕೂ ಬಿಡದೆ, ಸಾಧ್ಯವಾದಷ್ಟು ನಮ್ಮನ್ನ ಕಟ್ಟಿ ಹಾಕಲಿಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಅದಕ್ಕೆ ನಾವು ಕೂಡ ಸಾಥ್ ಕೊಡಬೇಕು. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಈ ದಿನ ಸಸ್ಯಾಹಾರದ ಒಂದು ಪಾಠ. ನಿಜವಾಗ್ಲೂ ನಮ್ಮ ದೇಹ ಸಸ್ಯಾಹಾರಕ್ಕೆ ಎಷ್ಟು ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ, ಅದರ ಒಂದು ಆಚಾರ ವಿಚಾರನೆಲ್ಲನೂ ಪೇಪರಲ್ಲಿ ಕೊಟ್ಟಿದ್ದಾರೆ. ತದ್ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ದೇಹ ರಚನೆ ಸಸ್ಯಾಹಾರಕ್ಕೆ ಆಗಿದ್ರೂ ಕೂಡ ಮಾಂಸಾಹಾರಕ್ಕೆ ಸಸ್ಯಾಹಾರಕ್ಕಿಂತ ಹೆಚ್ಚಾಗಿ ಆಗೋಗಿದೆ. ಅದನ್ನು ವಿರುದ್ಧವಾಗಿ ನಾವು ವಾಪಸ್ ತರಬೇಕು ಅಂದರೆ ಯಾವ ರೀತಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೂ ಕೂಡ ಇವು ನಾವು ನಮಗೆ ನಾವೇ ಮಾಡೋ ಪ್ರಯತ್ನನೇ ಅಲ್ಲದೆ, ಹೊರಗಡೆ ಪ್ರಪಂಚದ ಬಹಳಷ್ಟು ಜನರು ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ. WHO ಅಂತ ತಾವು ಕೇಳಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇಲ್ಲಿ ನಾವೇನು ಊಟ ಮಾಡಬೇಕು, ನಾವೇನು ಔಷಧಿ ತಗೊಳ್ಬೇಕು, ಎಲ್ಲಿ ಆಸ್ಪತ್ರೆಗೆ ಮಲಗಬೇಕು, ಎಲ್ಲಿ ಹೋಗಬೇಕು ಅನ್ನೋದೆಲ್ಲ ಅವರೇ ನಿರ್ಧಾರ ಮಾಡ್ತಾರೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ನಿಜವಾಗ್ಲೂ ಶೋಚನೀಯವಾದಂಥ ಒಂದು ಮಾತು, ಆದರೆ ಇದು ಸತ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಒಂದು ಧ್ಯಾನದ ಭಾಗವೇ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಪದ್ಧತಿಗಳನ್ನ ಅನುಸರಿಸಕ್ಕೆ ಬಿಡೋದೇ ಇಲ್ಲ. ವರ್ಣಭೇದ ನೀತಿ ಏನಿದೆ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯ ಅಂತ ಹೇಳಿ, ಇದು ತಮ್ಮ ಪಾಡಿಗೆ ನಡ್ಕೊಂಡೇ ಹೋಗ್ತಾ ಇದೆ, ಚೆನ್ನಾಗಿದೆ. ಆ ರಾಜರ ಆಡಳಿತದಲ್ಲಿ, ಅವನ ಜವಾಬ್ದಾರಿನಲ್ಲಿ ಕರೆಕ್ಟಾಗಿ ಇತ್ತು. ಈಗೆಲ್ಲ ಅರಾಜಕತೆ, ರಾಜ ಅನ್ನೋದೇ ಇಲ್ಲ, ಅರಾಜಕತೆ ಹೆಚ್ಚಾಗಿದೆ. ಗುರುವಾಕ್ಯಕ್ಕೆ ಬೆಲೆ ಇಲ್ಲ. ಆದರೂ ಕೂಡ ನಾವು ಬದುಕಬೇಕು ಅಂತ ಹೇಳಿದ್ರೆ ಬಲವಂತವಾಗಿ ಅದನ್ನು ನಾವು ಅನುಸರಣೆ ಮಾಡಲೇಬೇಕಾಗ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ತಂದೆ ತಾಯಿಗಳು ಮಕ್ಕಳಿಗೆ,
ಗುರುಗಳು ಶಿಷ್ಯರಿಗೆ ಈ ವಿಚಾರ ಹೇಳಿ ನಮ್ಮನ್ನು ಒಂದು ಕಂಟ್ರೋಲ್ ತರ್ತಾರೆ. ಈ ಕಂಟ್ರೋಲ್ ರೂಮ್ ಅನ್ನೋದು ಯಾವಾಗಲೂ ಎಲ್ಲೋದ್ರೂ ಇದ್ದೇ ಇರುತ್ತೆ. ಈಗ ಪೊಲೀಸಲ್ಲಿ ಒಂದು ಕಂಟ್ರೋಲ್ ರೂಮ್ ಇರುತ್ತೆ. ನಮಗೆ ಕಂಟ್ರೋಲ್ ಆಗದೆ ಇದ್ದಾಗ ಕಂಟ್ರೋಲ್ ರೂಮ್ ಹೇಳಬೇಕು, ಆಗಲ್ಲ ಗೊತ್ತು, ಆದರೂ ಕೂಡ ಅದೊಂದು ಸಾಧನೆ. ಹಾಗೆ ನಮ್ಮ ಮನಸ್ಸಿನ ಹಿಡಿತನ ಹಿಡಿಯೋಲಿಕ್ಕೆ ಯಾವುದೆಲ್ಲ ಒಂದು ಸಾಧನೆ. ಈಗ ನೋಡಿ, 1 ಅವರ್ ನಮಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡಲಿಕ್ಕೆ ಹೇಳಿದ್ರು. ಖಂಡಿತವಾಗ್ಲೂ ಪ್ರಥಮವಾದಂಥ ಅನುಭವ ನನಗೆ ಏನೋ ಒಂಥರ ಸಂಚಲನ ಮೂಡಿಸ್ತಾ ಇದೆ. ಅದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ದಾರಿ ಸಿಗುತ್ತೆ. ಆದರೆ ಅದಕ್ಕೆ ಮನೇಲೂ ಅವಕಾಶಗಳು ಬೇಕು, ನಮ್ಮ ಕೆಲಸದಲ್ಲೂ ಅವಕಾಶ ಬೇಕು. ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ನಮಗೇ ಸೇರಿದ್ದು. ಈಗ ಮೇಡಮ್ ಹೇಳಿದ್ರು, ವೀರಪ್ಪನ್ ಅಂತ ಹೇಳಿ ಒಬ್ಬ ದಂತಚೋರ ಇದ್ದ, ನಮ್ಮ ಸಮಾಜಕ್ಕೆ ಕಂಟಕನಾಗಿದ್ದ. ಸುಮಾರು ಒಂದು 20 ವರ್ಷಗಳ ಕಾಲ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಸಮಾಜ ಆಗಲಿ ಕಾಡಿ ಬೇಡಿ ಭಾಳ ತೊಂದರೆ ಕೊಟ್ಟು ಹೋದ. ನಾವು ಕಾಡಲ್ಲಿ ಕೆಲಸ ಮಾಡುವಾಗ ನಿಜವಾಗ್ಲೂ ಕಾಡು ಅಂದರೆ ಒಂದು ಧ್ಯಾನ ಮಾಡಬೇಕು ಅನ್ನಿಸ್ತದೆ. ನಮ್ಮ ಕೆಲಸ ಧ್ಯಾನ ಮಾಡಿದ್ರೆ, ಹಾಗಾಗಿ ಆ ವೈರುಧ್ಯ ಏನಿದೆ ಆಯಾ ಸಂದರ್ಭಗಳಲ್ಲೇ ನಾವು ನಮಗೆ ನಾವೇ ನೋಡ್ಕೊಳ್ಬೇಕಾಗ್ತದೆ. ಆದರೂ ಕೂಡ ಈ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿರ್ತೀನಿ. ಈ ಒಂದು ಸಂದರ್ಭದಲ್ಲಿ ಅರ್ಥಪೂರ್ಣವಾದಂಥ ಈ ಒಂದು ಧ್ಯಾನ ಹಾಗೂ ಸಸ್ಯಾಹಾರದ ಬಗ್ಗೆ ಆದಂಥ ಒಂದು ನಿಜವಾಗ್ಲೂ ಈ ಜಾಥಾ ಕೂಡ ಬಹಳ ಚೆನ್ನಾಗಾಯ್ತು. ನಾವು ಹೋಗಿರ್ಲಿಲ್ಲ. ಇದನ್ನ ನೀವೆಲ್ಲ ಕಂಟಿನ್ಯೂ ಮಾಡೋದು ನೋಡಿ ನಿಜವಾಗ್ಲೂ ನಾನು ನನ್ನ ಕುಟುಂಬನೂ ಸಣ್ಣದಾಗಿ ಇದರಲ್ಲಿ ಪಾಲ್ಗೊಂಡು ಇದರ ಒಂದು ಅನುಭವನ ಅನುಭವಿಸ್ಬೇಕು ಅಂತ ನಾನು ನಿಜವಾಗ್ಲೂ ಅಂದ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಅರ್ಥಪೂರ್ಣವಾದಂಥ ಒಂದು ಸಭೆಗೆ ಧನ್ಯವಾದಗಳು. ಎಲ್ರಿಗೂ ಕೂಡ ನನ್ನ ಮನಸಾಯಿತು ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಈ ರೀತಿ ಅದ್ಭುತವಾದಂತಹ ವಿಚಾರಗಳನ್ನು ತಾವು ಇನ್ನೂ ನೋಡಬೇಕಾ? ನೀವು ಮಾಡಬೇಕಾಗಿರೋದಿಷ್ಟೇ, PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.